ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಒಂದರ ಮೇಲೆ ಒಂದು ಹಗರಣದಲ್ಲಿ ತೊಡಗಿದೆ. ಸಿದ್ದರಾಮಯ್ಯನವರು ಮತ್ತು ಅವರ ಹೆಂಡತಿ ಸ್ವತಃ ಮೈಸೂರಿನ ಮೂಡಾ ಹಗರಣದಲ್ಲಿ ಶಾಮೀಲಾಗಿದ್ದಾರೆ. 92ರಲ್ಲಿ ಕೇಸರೆ ಗ್ರಾಮದಲ್ಲಿ ಜಮೀನು ತಗೊಂಡಂತ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಮಂತ್ರಿಯಾಗಿದ್ರು. ಅದು 4161 ನೋಟಿಫಿಕೇಶನ್ ಆದಾಗ ಕೂಡ ಅವರು ಮಂತ್ರಿಯಾಗಿದ್ರು. ಆ ಲ್ಯಾಂಡಿನ ಕನ್ವರ್ಷನ್ ಆದ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಮಂತ್ರಿಯಾಗಿದ್ರು. ಸಿದ್ದರಾಮಯ್ಯನವರ ಪತ್ನಿ ಅವತ್ತು ಕೇಸರೆ ಗ್ರಾಮದಲ್ಲಿ ಕಾಂಪನ್ಸೇಷನ್ ತಗೊಳ್ಳದೇನೆ, ಪರಿಹಾರವನ್ನು ತಗೊಳ್ಳದೇನೆ, ಯಾವಾಗ ಭೂಮಿಗೆ ವ್ಯಾಲ್ಯೂ ಬಂತು ಮೈಸೂರಲ್ಲಿ, ಯಾವಾಗ 2015ರಲ್ಲಿ 50-50 ಶೇರ್ ಅಂತ ಹೇಳಿ ಮೂಡಾ ನಿರ್ಧಾರ ಮಾಡ್ತು, ಅವತ್ತು ಕೇಸರೆ ಗ್ರಾಮದಲ್ಲಿ ಅಕ್ವಿಸಿಷನ್ ಆದಂತ ಪಡೆದಂತ ಮೂಡದ ಜಮೀನಿಗೆ ಮೈಸೂರಿನ ವಿಜಯನಗರದ 3ನೇ ಮತ್ತು 4ನೇ ಹಂತದಲ್ಲಿ ಕಾಂಪನ್ಸೇಷನ್ ಕೇಳ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೋದಂತ ಜಮೀನಿಗೆ ನಗರದಲ್ಲಿ 100 ಕೋಟಿ ಬೆಲೆ ಬಾಳುವಂತ ಜಮೀನನ್ನ ಸಿದ್ದರಾಮಯ್ಯನವರ ಪತ್ನಿ ಅರ್ಜಿಯನ್ನ ಸಲ್ಲಿಸಿ ಕೇಳ್ತಾರೆ. 2015ರಲ್ಲಿ 50-50 ಶೇರ್ ಅಂತ ಹೇಳಿ ಮೂಡದಲ್ಲಿ ನಿರ್ಧಾರ ಆಗುತ್ತೆ. ಅದು ರಿಟ್ರೋಸ್ಪೆಕ್ಟಿವ್ ಆಗಿರ್ಲಿಲ್ಲ, ಅದು ಪ್ರಾಸ್ಪೆಕ್ಟಿವ್ ಆಗಿತ್ತು. 1992ರಲ್ಲಿ ಕೇಸರೆ ಗ್ರಾಮದಲ್ಲಿ ವಶಪಡಿಸಿಕೊಂಡಂತ ಜಮೀನಿಗೆ ಆಗಿರ್ಲಿಲ್ಲ. 2015 ನಂತರ ಯಾರು ಜಮೀನನ್ನ ಅಕ್ವಿಷನ್ ಮಾಡುತ್ತೆ ಮೂಡ, ಅವರಿಗಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಇವತ್ತು ಕೇಳ್ತಿದ್ದಾರೆ, ನಂಗೆ ಅಲ್ಲಿ ಕಾಂಪನ್ಸೇಷನ್ ಸಿಗ್ಬೇಕು. ಯಾವ ಆಧಾರದಲ್ಲಿ ಸಿಗ್ಬೇಕು ನಿಮ್ಗೆ? 14 ಸೈಟ್ ಅನ್ನ ತಗೊಂಡು ಸಿದ್ದರಾಮಯ್ಯನವರು ಸ್ವತಃ ಅಪರಾಧಿ ಸ್ಥಾನದಲ್ಲಿ ಮೂಡದಲ್ಲಿ ನಿಂತಿದ್ದಾರೆ. ಎರಡನೇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ. ಇವತ್ತು ಇಡಿ ತನಿಖೆ ನಡೀತಾ ಇದೆ, ಸಿಬಿಐ ತನಿಖೆ ನಡೀತಿದೆ, ಯೂನಿಯನ್ ಬ್ಯಾಂಕಿನ ಕಾರಣಕ್ಕೆ ಅದು ನಡೀತಾ ಇದೆ. ಆದ್ರೆ ನಾಗೇಂದ್ರ ರಾಜೀನಾಮೆ ಕೊಟ್ರು. ನಿಜವಾದ ಅಪರಾಧಿ ಸಿದ್ದರಾಮಯ್ಯನವರು. ತೆಲಂಗಾಣಕ್ಕೆ ದುಡ್ಡು ಕಳಿಸುವಂತ ಜವಾಬ್ದಾರಿಯನ್ನ ಹೈಕಮಾಂಡ್ ಯಾರಿಗೆ ಕೊಟ್ಟಿತ್ತು? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಕೊಟ್ಟಿರಬಹುದು. ಯಾಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಹೈಕಮಾಂಡಿನ ಎಟಿಎಂ ಆಗಿದೆ. ತೆಲಂಗಾಣದಲ್ಲಿ ಚುನಾವಣೆ ನಡೆಸಕ್ಕೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಂಜಾರಾ ಹಿಲ್ಸಿನ ಹೈದರಾಬಾದಿನ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ಗೆ ಹೋಗುತ್ತೆ. ಹೇಗೋಗುತ್ತೆ?